ಭಾಗಮಂಡಲ ಸಮೀಪದ ಮುಂಡ್ರೋಟು ಎಂಬಲ್ಲಿ ಖಾಸಗಿ ಕಂಪನಿಯೊಂದು 100 ಎಕರೆ ಜಾಗ ಖರೀದಿಸಿದ್ದು, ಆ ಭಾಗಕ್ಕೆ ರಸ್ತೆ ಇದ್ದರೂ ಅರಣ್ಯ ಇಲಾಖೆಗೆ ಸೇರಿದ ಜಾಗವನ್ನು ಬಿಟ್ಟುಕೊಡುವಂತೆ ಅಧಿಕಾರಿಗಳಿಗೆ ರಾಜಕೀಯ ಪ್ರಭಾವ ಬಳಸಿ ಒತ್ತಡ ಹೇರಲಾಗ್ತಿದೆ. ಈ ಬಗ್ಗೆ ಸಚಿವರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಮುಂದಿನ 3 ದಿನದಲ್ಲಿ ಸ್ಪಂದನೆ ಸಿಗದಿದ್ರೆ ಕಾನೂನು ಮೊರೆ ಹೋಗುವುದಾಗಿ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಅಧ್ಯಕ್ಷ ಕೆಎನ್ ಮಾದಪ್ಪ ಎಚ್ಚರಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಡ್ರೋಟುವಿನಲ್ಲಿ ಜಾಗ ಖರೀದಿಸಿದ ಕಂಪನಿಯು ಅರಣ್ಯ ಕಾಯ್ದೆಗಳನ್ನು ಗಾಳಿಗೆ ತೂರಿ ಅರಣ್ಯ ಇಲಾಖೆಯದ್ದೇ ಜಾಗವನ್ನು ಮಂಜೂರು ಮಾಡುವಂತೆ ಅಧಿಕಾರಿಗಳಿಗೆ ಒತ್ತಡ ಹೇರ್ತಿದೆ. ಮೀಸಲು ಅರಣ್ಯವಾಗಿರುವ ಈ ಜಾಗವು ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ. ವನ್ಯಜೀವಿ ಅಭಯಾರಣ್ಯ, ಎಲಿಫೆಂಟ್ ಕಾರಿಡಾರ್ ಮತ್ತು ರಾಜ್ಯ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ನೆಲೆಯಾಗಿದೆ. ಸಂಪೂರ್ಣ ದಟ್ಟಡವಿಯ ಇಳಿಜಾರಿನ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ಎಂದರು. ಕಾನೂನು ಬಾಹಿರವಾಗಿ ರೆಸಾರ್ಟ್ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಿದರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಯಾವುದನ್ನು ಕೂಲಂಕುಷವಾಗಿ ಪರಿಶೀಲಿಸದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ನಿರಂತರವಾಗಿ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಅವರು, ಇದೇ ಮುಂದುವರಿದಲ್ಲಿ ಮುಂದೊಂದು ದಿನ ಕಾವೇರಿಯ ನಾಡಿನಲ್ಲೇ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಎಂಟ್ರೆನ್ಸ್ ಮೇನ್ ಗೇಟ್ ಇದೆ, ಅದರ ಬಲಗಡೆ ಒಂದು ರೋಡ್ ಹೋಗ್ತದೆ. ಆ ರೋಡ್ ನೆಟ್ಟಿಗೆ ಫಾರೆಸ್ಟ್ ಒಳಗಡೆ ಹೋಗ್ತದೆ. ಆ ಮುಂಡ್ರೋಟು ಕಡೆಯಿಂದ ಕೇನ್ ಇಂಡಿಯಾ ಅಂತ ಹೇಳೋ ಒಂದು ಕಂಪನಿಯವರು ಒಂದು 200 ಎಕರೆ ಜಾಗ ಕಾಫಿ ತೋಟಕ್ಕೆ ಏನೋ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಆ ಕಡೆಯಿಂದ ಅಪ್ರೋಚ್ ಇದೆ ಮುಂಡ್ರೋಟು ಕಡೆಯಿಂದ. ಆದರೆ ಇಲ್ಲಿಂದ ತಲಕಾವೇರಿ ಕಡೆಯಿಂದ ನೆಟ್ಟವಾಗಿ ಫಾರೆಸ್ಟ್ ಮಧ್ಯದಿಂದ ಅವರಿಗೆ ಅಪ್ರೋಚ್ ಹೋಗಬೇಕು ಅಂತ ಹೇಳಿ ಇಲಾಖೆ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಬಂಡವಾಳಶಾಹಿಗಳು ಹಾಗೂ ಪ್ರಭಾವಿ ರಾಜಕಾರಣಿ ವ್ಯಕ್ತಿಗಳು ಯಥೇಚ್ಛವಾಗಿ ಭೂಮಿಯನ್ನು ಖರೀದಿಸಿ ತಮ್ಮ ಮನಸ್ಸಿಗೆ ಬಂದಂತೆ ಹೇಗೆ ಬೇಕು ಕಾನೂನನ್ನು ತಿರುಚಿಕೊಂಡು ಅರಣ್ಯ ಕಾಯ್ದೆಗಳನ್ನೆಲ್ಲ ಗಾಳಿಗೆ ತೂರಿ ಅವರಿಗೆ ಹೇಗೆ ಬೇಕು ಆ ಥರ ಮಾಡುವುದು ಸರ್ವಸಾಧಾರಣವಾಗಿ ಕಾಣ್ತಾ ಇದೆ. ಇದನ್ನು ಕೊಡಗು ವನ್ಯಜೀವಿ ಸಂಘ ನಿಜವಾಗಲೂ ಖಂಡಿಸ್ತದೆ. ನೋಡುವಾಗ ನಮಗೆ ಆ ಜಾಗದಲ್ಲಿ ನಾವು ಖುದ್ದಾಗಿ ಹೋಗಿ ನೋಡಿದ್ದೀವಿ. ಆ ಸಂಪೂರ್ಣ ಜಾಗ ಫಾರೆಸ್ಟಿಗೆ ಸೇರಿರುವಂಥ ಜಾಗ, ತುಂಬ ಒಳ್ಳೆಯ ಗ್ರಾಸ್ಲ್ಯಾಂಡ್ ಇರುವಂಥ ತುಂಬ ದಟ್ಟ ಅರಣ್ಯಗಳಿದೆ. ತುಂಬ ಇಳಿಜಾರು ಜಾಗವಾಗಿರುವಂಥ ಬೆಟ್ಟ. ಅಲ್ಲಿ ಬೆಟ್ಟವನ್ನು ಕೊರೆದು ಸುಮಾರು 25 ಕಿಲೋಮೀಟರ್ ಅವರ ಪ್ರಾಪರ್ಟಿಗೆ ಹೋಗಿ ರೋಡ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕಾವೇರಿ ನದಿಯೇ ಬರಿದಾಗ್ತದೆ ಏನೋ ಅಂತ ನನಗೆ ಒಂದು ಅನುಮಾನ ಆಗ್ತಾ ಉಂಟು. ಇದರಲ್ಲಿ ಗ್ರಾಮ ಸಭೆಗಳಲ್ಲಿ ಸಮೇತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಗ್ರಾಮಾಭಿವೃದ್ಧಿ ಅಧಿಕಾರಿ ಇರ್ಬೋದು, ಗ್ರಾಮ ಸಭೆ ಅಧ್ಯಕ್ಷರಿರ್ಬೋದು, ಯಾವುದೇ ಒಂದು ವಿಷಯವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡದೆ ಯಾರಾದರೂ ರೆಸಾರ್ಟ್ ನಿರ್ಮಾಣಕ್ಕೆ ಕಾನೂನು ಬಾಹಿರವಾಗಿ ಅಪ್ಲೈ ಮಾಡಿದ್ರು ಅದಕ್ಕೆ ಏಕಪಕ್ಷೀಯವಾಗಿ ತೀರ್ಮಾನ ಕೊಟ್ಬಿಡೋದು, ತಮ್ಮ ಎನ್ಒಸಿಗಳನ್ನು ಕೊಟ್ಬಿಡೋದು. ಇದರಿಂದ ನಿರಂತರವಾಗಿ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇದೇ ಥರ ಮುಂದುವರಿತಾ ಇದ್ದರೆ ಮುಂದೊಂದು ದಿವಸ ಕೊಡಗಿನಲ್ಲಿ ಹೊರಗಿನ ಜನರಿಗೆ ನೀರು ಇರೋದಲ್ಲಿರಲಿ, ನಮಗೆ ಕುಡಿಯೋದಕ್ಕೂ ಸಮೇತ ನೀರು ಇರೋದಿಲ್ಲ ಅಂತ ನಮ್ಮ ಅನಿಸಿಕೆ ಆಗ್ತಾ ಇದೆ. ಅತ್ಯಂತ ಭೂಕುಸಿತ ಪ್ರದೇಶದಲ್ಲಿ ಸಮೇತ ಇದ್ದಿದೆ, ಸೂಕ್ಷ್ಮವಾದ ಪ್ರದೇಶ ಅಂತ ಪರಿಗಣಿಸಲಾಗಿದೆ. ಹಾಗೂ ಆನೆಗಳು ಓಡಾಡುವಂಥ ಜಾಗ, ಹುಲಿಗಳು ಓಡಾಡುವಂಥ ಜಾಗ, ಆ ಜಾಗದಲ್ಲಿ ಮನಸ್ಸನ್ನು ನಿರಂತರ ಚಟುವಟಿಕೆ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರಾಣಿ ಮತ್ತು ಮಾನವ ಸಂಘರ್ಷಕ್ಕೆ ನಾವೇ ರಾಂದಿ ಹಾಟಾಗಿ ಆಗ್ತದೆ. ನಾವು ಇವಾಗಲೇ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿಯಿಂದ ಅರಣ್ಯ ಮಂತ್ರಿ, ಪ್ರಧಾನ ಕಾರ್ಯದರ್ಶಿ, ಅರಣ್ಯ ಇಲಾಖೆ ಚೀಫ್ ಯಾರು ಕನ್ಸರ್ವೇಟರ್ ಇರ್ತಾರೆ ಅವರಿಗೂ ಹಾಗೂ ಮಡಿಕೇರಿಯ ಚೀಫ್ ಕನ್ಸರ್ವೇಟರಿಗೂ ಎಲ್ಲರಿಗೂ ನಮ್ಮ ಅಬ್ಜೆಕ್ಷನ್ ಅನ್ನು ದಾಖಲಾತಿ ಮಾಡಿದ್ದೀವಿ. 30 ದಿವಸಗಳ ಒಳಗೆ ಅವರಿಂದ ನಾವು ಉತ್ತರವನ್ನು ಅಪೇಕ್ಷಿಸಿದ್ದೀವಿ. ನಾವು ಉತ್ತರ ಬರದಿದ್ದಲ್ಲಿ ಮುಂದಿನ ಹೋರಾಟವಾಗಿ ನಾವು ಕಾನೂನು ಮೊರೆ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಕಾರ್ಯದರ್ಶಿ ಸಿಪಿ ಅಯ್ಯಪ್ಪ, ಮಾಜಿ ಅಧ್ಯಕ್ಷ ಕೆಎ ಚಂಗಪ್ಪ ಹಾಜರಿದ್ದರು.